ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಕೋಗಿಲು ನಿರಾಶ್ರಿತರಿಗೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ಮನೆ ಕೊಡೋಕೆ ಹೊರಟಿದೆ ನಿಜ. ಆದರೆ ನ್ಯಾಯಬದ್ಧವಾಗಿ ಅರ್ಜಿ ಹಾಕಿ ಹಣ ಕಟ್ಟಿ ಎಷ್ಟೋ ಜನ ಇವತ್ತಿಗೂ ಕೂಡ ಸೂರಿಗಾಗಿ ಚಪ್ಪಲಿ ಸವಸ್ತಾ ಇದ್ದಾರೆ. ಅದೇ ರೀತಿ ಕ್ರೀಡಾಪಟು ಒಬ್ಬರ ಬಗ್ಗೆ ಇವತ್ತು TV9 ಒಂದು ವಿಸ್ತೃತವಾದಂಥ ವರದಿ ಮಾಡಿತ್ತು. ವರದಿ ಬಳಿಕ ಸರ್ಕಾರ ಮನೆ ನೀಡೋಕೆ ಮುಂದಾಗಿದೆ. ಕೋಗಿಲು ಮನೆ ಹಂಚಿಕೆ ವಿಳಂಬ, ಸೈಟ್ ಆದ್ರೂ ಕೊಡಿ ಎಂದ ನಿರಾಶ್ರಿತರು. 20-30ರಿಂದ ಜಾಗ ಕೊಟ್ಬಿಟ್ರೆ ಎಲ್ಲ ನಾವು ಗುಡಿಸಲು ಹಾಕೊಂಡ್ಬಿಡ್ತೀವಿ, ಅವ್ರು ಕಟ್ಕೊಡೋದೇ ಬೇಡ ನಮಗೆ. 20 ದಿನ ಕೋಗಿಲು ಲೇಔಟ್ನಲ್ಲಿ ಮನೆ ನೆಲಸಮವಾಗಿ 20 ದಿನವಾಗಿದೆ. ಇನ್ನೂ ಕೋಗಿಲು ನಿರಾಶ್ರಿತರಿಗೆ ಮನೆ ಸಿಕ್ಕಿಲ್ಲ. ಮನೆ ನೀಡುತ್ತೇವೆ ಎಂದಿದ್ದ ಸರ್ಕಾರ ವಿಳಂಬ ಮಾಡ್ತಿದ್ದು ಕೋಗಿಲು ನಿವಾಸಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಮನೆ ಇಲ್ಲದಿದ್ರೆ ಬೇರೆ ಕಡೆ ಸೈಟ್ ಆದ್ರೂ ಕೊಡಿ ಅಥವಾ ಆ ಅರ್ಹ 26 ಜನ ಯಾರು ಅಂತ ಹೇಳಿ ಅಂತ ಆಗ್ರಹಿಸುತ್ತಿದ್ದಾರೆ. ಏನಂದ್ರೆ ಕಾಯ್ದಾ ಇದೀರಿ ಇಲ್ಲೇ, ನಮ್ಗೆ ಯಾವತ್ತು ಬರ್ತಾರೋ ಯಾವತ್ತು ಕೊಡ್ತಾರೋ ಅಂತ ಕಾಯ್ದಾ ಇದೀರಿ ಅಷ್ಟೇ ಸರ್. 26 ಹೇಳವ್ರೆ, ಯಾರಿಗೆ ಅಂತ ಗೊತ್ತಿಲ್ವಲ್ಲ, ಇಲ್ಲಿರೋರ್ಗ ಎಲ್ಲಿರೋರ್ಗೆ ಅಂತ ನಾನು ಮಾಹಿತಿ ಇಲ್ಲ ಸರ್. ನಮಗೆ ನಮ್ಮ ಲೆವೆಟಲ್ಲಿರೋರ್ಗ ಅಟ್ಲೀಸ್ಟ್ ಹೋಗ್ಲಿ, ಆ ಕಡೆ ಲೆವೆಟ್ ಅವ್ರಿಗ ಇಲ್ಲ, ಯಾರು ಕೊಡ್ತಾವ್ರಂತ ನಮಗೆ ಮಾಹಿತಿ ಇಲ್ಲ. ನಮಗೆ ಮನೆನೇ ಬೇಡ. 20-30ರಿಂದ ಜಾಗ ಕೊಟ್ಬಿಟ್ರೆ ಎಲ್ಲ ನಾವು ಗುಡಿಸಲು ಹಾಕೊಂಡ್ಬಿಡ್ತೀವಿ, ಅವ್ರು ಕಟ್ಕೊಡೋದೇ ಬೇಡ ನಮಗೆ. ಆ ಬಿಲ್ಡಿಂಗ್ ಬೇಡ ನಮಗೆ, ಆ ಬಿಲ್ಡಿಂಗಿನ ವ್ಯವಸ್ಥೆನೇ ಬೇಡ ನಮಗೆಲ್ಲ. ನಾವು ಸರ್ಕಾರ ಜಾಗ ಬೇಜಾನಿದೆ, ಬಡವ್ರಿಗೆ ಕೊಡಲಿ ಸರ್. ನಮಗೆ ದಯವಿಟ್ಟು ನೀವು ಏನನ್ನ ಮಾಡ್ಕೊಳ್ಳಿ. ಎಲ್ಲ ತಳೆಯಿಂದ ಯಾರ್ಯಾರು ಇದ್ದಾರೆ ಇಲ್ಲಿ ಅವ್ರಿಗೆಲ್ಲರಿಗೂ ಜಾಗ ಕೊಟ್ಬಿಡಿ. ನಿಮ್ಮ ಬಿಲ್ಡಿಂಗ್ ನಮಗೆ ಬೇಕಿಲ್ಲ. ಇನ್ನು ಕರ್ನಾಟಕದಲ್ಲಿ ಕೇರಳದ ಆಜ್ಞೆಯಂತೆ ಸರ್ಕಾರ ನಡೀತಿದೆ ಅಂತ ಆರೋಪಿಸಿರುವ ಸಂಸದ ಬಸವರಾಜ ಬೊಮ್ಮಾಯಿ ವೇಣುಗೋಪಾಲ್ಗೆ ನೆಗಡಿ ಆದರೆ ಸರ್ಕಾರ ಸೀನುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಈಗ ನೋಡಿ, ಕಂಟಿನ್ಯೂ ಮಾಡಿದ್ರೆ ಏನು ಪ್ರಯೋಜನ? ಕೇರಳ ರಾಜ್ಯದ ಅಡಿಯಲ್ಲಿ ಕರ್ನಾಟಕ ಸರ್ಕಾರ ಕೆಲಸ ಮಾಡ್ತಾ ಇದೆ. ಕೇರಳ ರಾಜ್ಯದ ಕಾಂಗ್ರೆಸ್ಸಿನ ನಾಯಕರು ಏನು ಹೇಳ್ತಾರೆ ಅದು ಕರ್ನಾಟಕದಲ್ಲಿ ಆಜ್ಞೆಯಾಗಿ ಸ್ವರೂಪ ಬರ್ತದೆ. ವೇಣುಗೋಪಾಲನ ಮೂಗಿಗೆ ನೆಗಡಿ ಆದರೆ ಇವರು ಸೀನಕ್ಕೆ ಶುರು ಮಾಡ್ತಾರೆ. ವೇಣುಗೋಪಾಲನ ಮೂಗಿಗೆ ನೆಗಡಿ ಆದರೆ ಕರ್ನಾಟಕ ರಾಜ್ಯದ ಸರ್ಕಾರ ಸೀನಕ್ಕೆ ಶುರು ಮಾಡ್ತದೆ. ಕೋಗಿಲು ಜನರ ಬಗ್ಗೆ ಕಾಳಜಿ, ಕ್ರೀಡಾಪಟುಗಿಲ್ಲ ಸೂರು. ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ತರಾತುರಿಯಲ್ಲಿ ಮನೆಗಳನ್ನ ಕೊಡೋದಕ್ಕೆ ಮುಂದಾಗಿದೆ. ಆದರೆ ಕ್ರೀಡೆಯಲ್ಲಿ ವಿಶ್ವಮಟ್ಟದ ಸಾಧನೆ ಮಾಡಿರೋ ಯುವಕ ಪ್ರಸಾದ್ ಕುಟುಂಬಕ್ಕೆ ಸೂರು ಸಿಕ್ಕಿಲ್ಲ. ರಾಮು ಮತ್ತು ಹೇಮಲತಾ ದಂಪತಿಯ ಪುತ್ರ ಪ್ರಸಾದ್ ಅವರ ಕುಟುಂಬ ಸಾಲ ಮಾಡಿ 1 ಲಕ್ಷ ಹಣ ಕಟ್ಟಿ ಅರ್ಜಿ ಸಲ್ಲಿಸಿ 5 ವರ್ಷವಾದರೂ ಮನೆ ಸಿಕ್ಕಿಲ್ಲ. ಈ ಬಗ್ಗೆ TV9 ವಿಸ್ತೃತವಾಗಿ ಸುದ್ದಿ ಪ್ರಸಾರ ಮಾಡಿದ ಬಳಿಕ ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷ ಪರಶುರಾಮ್ ಸ್ಪಂದಿಸಿದ್ದಾರೆ. 15 ದಿನ ಅಥವಾ ತಿಂಗಳಲ್ಲಿ ಪರಿಶೀಲಿಸುವುದಾಗಿ ಹೇಳಿದ್ದಾರೆ. ನಾನು ಅಟೆಂಡ್ ಮಾಡ್ತೀನಿ ಸರ್, ಇಮಿಡಿಯೇಟ್ ಅಟೆಂಡ್ ಮಾಡ್ತೀನಿ. ನಮ್ಮ ಅಧಿಕಾರಿಗಳು ಏನಾದ್ರು ಆತರ ಹೇಳಿದ್ರೆ ಅದಕ್ಕೆ ನಾನು ಕ್ಷಮೆ ಕೋರ್ತೀನಿ ಸರ್. ಈ ತರ ಇವ್ರಿಗೆ ನಾವು ಈ ತರ ತೊಂದರೆ ಆಗ್ಬಾರ್ದು, ಯಾರೇ ಇರ್ಲಿ ಎಲಿಜಿಬಲ್ ಬೆನಿಫಿಷರಿಗೆ ತೊಂದರೆ ಆಗ್ಬಾರ್ದು. ನಾನು 24/7 ಅವೈಲೇಬಲ್ ಇರ್ತೀನಿ ಸರ್. ನನ್ನ ಫೋನ್ ನಂಬರ್ ಅವೈಲೇಬಲ್ ಇರುತ್ತೆ ಸರ್. ಆದಷ್ಟು ಬೇಗ ಇದನ್ನ ಸಾಲ್ವ್ ಮಾಡ್ತೀವಿ ಸರ್. ತಣಿಸಂದ್ರದಲ್ಲಿ 2ನೇ ದಿನವೂ ಅಕ್ರಮ ತೆರವು ಕಾರ್ಯಾಚರಣೆ. ಇತ್ತ ಕೋಗಿಲು ಬಳಿಕ ತಣಿಸಂದ್ರದಲ್ಲಿ ನಡೆಯುತ್ತಿರುವ ಅಕ್ರಮ ತೆರವು ಕಾರ್ಯಾಚರಣೆ 2ನೇ ದಿನವೂ ಮುಂದುವರಿಯಿತು. 4 ಎಕರೆ ಒತ್ತುವರಿ ಮಾಡಿದ್ದ 60ಕ್ಕೂ ಹೆಚ್ಚು ಮನೆಗಳನ್ನ ತೆರವು ಮಾಡಲಾಯಿತು. ಆದರೆ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡಿದ್ದಾರೆ ಅಂತ ಅಕ್ರಮ ನಿವಾಸಿಗಳು ಆರೋಪಿಸಿದ್ರು. ಸಡನ್ ಆಗಿ ಬೆಳಗ್ಗೆ 5:15 ಬಂದ್ರು, ಎಂದೂ ಕೊಟ್ಟಿಲ್ಲ. ಒಂದು 10 ವರ್ಷ ಮುಂಚೆ BJP ಸರ್ಕಾರ ಇರುವಾಗ ಬಂದ್ರು, ಅವಾಗೆಲ್ಲ ಸ್ವಲ್ಪ ಸಾಲ ಆಯ್ತು, ಎಲ್ಲ ಬಿಟ್ಬಿಟ್ಟು ಹಂಗೆ ಹೋದ್ರು. ಏನು ಡಿಮಾಲೇಷನ್ ಮಾಡಿಲ್ಲ. ಇವ್ರ ಸರ್ಕಾರ ಇದ್ದಾಗ ಬಂದ್ರು, ಏನು ಹೇಳಿಲ್ಲ, ಏನು ಮಾಡಲ್ಲಪ್ಪ ಅಂದ್ಬಿಟ್ಟು ಈ ಥರ ಇದು ಮಾಡೋದು. ಇಲ್ಲಿ 2 ಎಕರೆ ಬಿಲ್ಡಿಂಗ್ ಇತ್ತು, ಕಳ್ಳರ ಥರನೇ ಬಂದರು. ಮುಂಚೆನೆಗಡ ಅಂತ ಲ್ಯಾಂಡ್ ಓನರು ಇನ್ನು ಬಂದುಬಿಟ್ಟು ಮಾರ್ನಿಂಗ್ 6 o'clock ಬಂದುಬಿಟ್ಟು BDA ಪ್ರಾಪರ್ಟಿ ಬಂದು ಡೆಮಾಲಿಷ್ ಮಾಡಿದ್ದಾರೆ ಸರ್. 2012 ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಇದೆ ನಮ್ಮದು, ಖಾತಾ ಕಂದಾಯ ಸೆಲ್ಟಾಗಿ ಎಲ್ಲ ಡಾಕ್ಯುಮೆಂಟ್ ಪ್ರಾಪರ್ ಡಾಕ್ಯುಮೆಂಟ್ ನಮ್ಮದು. 2004ನಲ್ಲಿ ಬಂದುಬಿಟ್ಟು ಅವರು BDA ಅಂತಾರಲ್ಲ, ನಮ್ಮ ಡಾಕ್ಯುಮೆಂಟ್ 2002 ಡಾಕ್ಯುಮೆಂಟ್ ಆಯಿತು. 96 GPA ಮಾಡಿ ಕೊಟ್ಟಿದ್ದಾರೆ ನಮಗೆ ಲ್ಯಾಂಡ್ ಓನರು. ಇದು ಯಾವ ಥರ ಅಲ್ಲ ಸರ್ ಇದು? ಒಂದ್ ಕಡೆ ಕೋಗಿಲು, ಮತ್ತೊಂದು ಕಡೆ ತಣಿಸಂದ್ರ ತೆರವು ಕಾರ್ಯಾಚರಣೆ. ಸದ್ಯ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಈ ಕಾರ್ಯಾಚರಣೆಗಳು ರಾಜಕೀಯ ಜಟಾಪಟಿಗೆ ವೇದಿಕೆ ಮಾಡಿಕೊಟ್ಟಿದ್ದಂತೂ ಸುಳ್ಳಲ್ಲ. ಕಿರಣ್ ಸೂರ್ಯ ಜೊತೆ ವಿಕಾಸ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH